ತಗೊಂಡ್ರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ, ಜಾತ್ರೆ ಇದೆ, ಎಲ್ಲ ನಮ್ಮ ಬ್ಲಾಗ್ ನೋಡಿ, ಜಾತ್ರೆ ಎಲ್ಲ ತೋರಿಸ್ತೀವಿ ನಿಮಗೆ. ಓಕೆ ಆಯ್ತು, ನೋಡೋಣ ಬನ್ನಿ ಜಾತ್ರೆ. ಓಕೆ ಫ್ರೆಂಡ್ಸ್, ಕಾರ್ ಕೂಡ ಬುಕ್ ಮಾಡಿದ್ದೆ, ಕಾರು ಕೂಡ ಬಂದಿದೆ. 4 ಜನ ಕಾರಲ್ಲಿ ಹೊರಡ್ತಾ ಇದ್ದೀವಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಟಿಕೆಟ್ ಏನು ಬುಕ್ ಮಾಡಿರಲಿಲ್ಲ, ಅಲ್ಲೇ ಕೌಂಟ್ರಲ್ಲೇ ತಗೊಂಡು ಹೋಗೋಣ ಅಂತ ಹೊರಟು. ನೋಡಿ ಆಲ್ರೆಡಿ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಜನಶತಾಬ್ದಿಗೆ ಟಿಕೆಟ್ ಸಿಗಲಿಲ್ಲ, ಹೊಸಪೇಟೆ ಗಾಡಿಗೇ ಹೋಗ್ತಾ ಇದ್ದೀವಿ. ತುಮಕೂರು ರೀಚ್ ಆದೋ, ತುಮಕೂರಲ್ಲಿ ಒಂದು ಕ್ರಾಸಿಂಗ್ ಕೊಟ್ಟರು. ಇದು 2-3 ಕಡೆ ಕ್ರಾಸಿಂಗ್ ಕೊಡೋದ್ರಿಂದ 1 ಅವರ್ ಡಿಲೇನೇ ಆಗುತ್ತಾಯಿದೆ ಟ್ರೈನು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಟ್ರೈನ್ ಒಳಗಡೆ ನೋಡಿದರೆ ಕುರಿ ತುಂಬ್ದಂಗೆ ತುಂಬಿದ್ದಾರೆ. ಇಲ್ಲಿ ನೋಡಿದರೆ ಜನ ಸೀಟ್ ಇಲ್ದಲೇ ಮೇಲ್ಗಡೆ ಕೂತ್ಕೊಂಡಿದ್ದೀವಿ. ಹೋಗಿ ಬಾತ್ರೂಮ್ಗೆ ಹೋಗೋಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ರಶ್ ಆಗಿಬಿಟ್ಟಿದೆ. ನೋಡಿ ಎಲ್ಲ ಕಡೆ ಫುಲ್ಲು ಜನನೇ ಇದ್ದಾರೆ. ತಿಪ್ಟೂರು ಕೂಡ ರೀಚ್ ಆದ, ಮತ್ತೆ ಇನ್ನೊಂದು ಕ್ರಾಸಿಂಗ್ ಕೊಟ್ಟರು ತಿಪ್ಟೂರಲ್ಲಿ. ಸರಿ ಒಳಗಡೆ ಕೂತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಹಂಗೆ ಹೊರಗಡೆ ಬಂದು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ತಾಯಿದ್ದು. ಎಲ್ಲ ಜನ ಒಳಗಡೆ ಎಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ, ತಿಂಡಿ ತಿಂತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಅರಸೀಕೆರೆ ಬಂತು. ನನ್ನ ಮಗಳು 2 ಬ್ಯಾಗ್ ಹೊತ್ಕೊಂಡು ಕೆಳಗಡೆ ಇಳಿದು ಬಂದು. ರೈಲ್ವೆ ಸ್ಟೇಷನಿಂದ ನಮ್ಮ ಕಾರ್ ಬಂದಿತ್ತು. ಇಲ್ಲಿಂದ ಹಂಗೆ ಒಂದು 200 ಮೀಟ್ರ್ ನಡ್ಕೊಂಡು ಹೋಗಬೇಕು. ಬೆಂಗಳೂರಲ್ಲಿ ಮಲಗಿದಾಳು, ಅರಸೀಕೆರೆಯಲ್ಲಿ ಎದ್ದಾಳು ನನ್ನ ಮಗಳು. ಕಣ್ಣು ಕೂಡ ಬಿಡೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ, ಫುಲ್ ನಿದ್ದೆ ಗುಂಗಲ್ಲೇ ಇದ್ದಾಳೆ ಇನ್ನೂ. ನಮ್ಮ ವೈಫ್ ಆ ಕಡೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ತಾಯಿದ್ದೀವಿ. ಮತ್ತೆ ಹೊರಟು ಬ್ಯಾಗು ಎಲ್ಲ ಲಗೇಜ್ ತಗೊಂಡು ನನ್ನ ಮಗಳು ಹಾಯ್ ಬಾಯ್ ಹೇಳ್ಕೊಂಡು ಹಿಂದೆ ಬರ್ತಾ ಇದ್ಲು. ಹಾಯ್ ಫ್ರೆಂಡ್ಸ್ ಅಂತ. ಬೆಂಗಳೂರಿಂದ ಅರಸೀಕೆರೆ ರೀಚ್ ಆಗೋ ಅಷ್ಟೊತ್ತಿಗೆ 3.5 ಅವರ್ ಕೂಡ ಆಯಿತು. 2.5 ಅವರಲ್ಲಿ ಬರ್ತಕ್ಕಂಥ ಟ್ರೈನ್ 1 ಅವರ್ ಡಿಲೇ ಆಯಿತು. 2 ಕಡೆ ಕ್ರಾಸಿಂಗ್ ಕೊಟ್ಟಿದ್ದರಿಂದ ಅರ್ಧ ಗಂಟೆ. ನೋಡಿ ಫ್ರೆಂಡ್ಸ್, ಕಾರಲ್ಲಿ ನಮ್ಮ ಬಾಮೈದನ ಮನೆಗೆ ಎಂಟ್ರಿ ಆದವು. ಅಂದರೆ ನಮ್ಮ ಮಿಸ್ಸಸ್ ಊರಿದು. ನೋಡಿ ಇದೇನಾ ಅವರ ಮನೆ, ಅಷ್ಟು 3 ಇಯರ್ಸ್ ಬ್ಯಾಕ್ ಕಟ್ಟಿದಂಥ ಹೊಸ ಮನೆ. ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ. ನೋಡಿ ಒಳಗಡೆ ಎಂಟ್ರಿ ಆದ. ನಮ್ಮ ಅಣ್ಣನ ಮಗಳು ಕೂಡ ಇದ್ದಾಳೆ, ನಮ್ಮ ಬಾಮೈದನ ಮಗಳು, ನನ್ನ ಬಾಮೈದನ ಮಗ ಎಲ್ಲ ಹೊರಗಡೆನೇ ವೆಯ್ಟಿಂಗಲ್ಲಿದ್ದಾರೆ, ನಾವು ಬರ್ತೀವಿ ಅಂತ. ನೋಡಿ ಇದೆ ಫ್ರೆಂಡ್ಸ್, ಇದೇ ಮನೆ. ಚೆನ್ನಾಗಿದೆ, ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ಸೋಫಾ ಸೆಟ್ ಮೇಲೆ ಕೂತ್ಕೊಂಡಿದ್ದೀನಿ. ನನ್ನ ವೈಫು ಬೈತಾಳೆ, ನಿಧಾನ ಕೂತ್ಕ ಮುರಿದಾಕ್ಬಿಟ್ಟಿ ಅಂತ. ನಮಗೋಸ್ಕರ ಎಲ್ಲ ವೆಯ್ಟಿಂಗು. ನೋಡಿ ನಮ್ಮ ಮೈದ ಫುಲ್ ಬ್ಯುಸಿ ಬಟ್ಟೆ ಹೊಲಿಯೋದ್ರಲ್ಲಿ. ಅವರು ತಿಂಡಿ ಏನೂ ಮಾಡಿರಲಿಲ್ಲ, ನಾವು ಬರ್ತೀವಿ ಅಂತ ಹಂಗೆ ವೆಯ್ಟಿಂಗಲ್ಲಿದ್ದರು. ಮಕ್ಕಳು ನೋಡಿ ಚೈಲ್ಡ್ ಥರ ಆಡ್ತಾವಳೆ. ಅರಸೀಕೆರೆಗೆ ಬಂದಿದ್ದೇನೆ ಅಂತ. ನೋಡಿ ಇವರಿಬ್ಬರು ಅಮ್ಮ ಮಗಳಲ್ಲ, ಅಕ್ಕ ತಂಗಿ ಥರ ಇದ್ದಾರೆ. ಒಂದೇ ಹೈಟು, ಒಂದೇ ಪರ್ಸ್ನಾಲಿಟಿ ನೋಡೋಕ್ಕೆ. ಎಲ್ಲ ಸುಸ್ತಾಗಿರೆ ನೀರು ಕುಡಿತಾ ಇದ್ದಾರೆ. ನೋಡಿ ನಮ್ಮ ಬಾಮೈದ ನೋಡ್ತಾ ಇದ್ದಾನೆ, ಬಾಮೈದನ ಮಗ. ಫೈನಲಿ ತಿಂಡಿ ಕೂಡ ರೆಡಿಯಾಗಿತ್ತು, ಬಿಸಿ ಪಲಾವು ಎಲ್ಲ ಕುತ್ಕೊಂಡಲ್ಲ ಏನಕ್ಕೆ ತಿಂತಾಯಿದ್ದೀವಿ. ಆಲ್ರೆಡಿ ನನ್ನ ಮಗಳದು ಇದು ಬೆಂಗಳೂರಿಂದ ಅರಸೀಕೆರೆ ಬರೋ ವರ್ಷಕ್ಕೆ 3ನೇ ಸಲ ಟಿಫನ್ ಮಾಡ್ತಾಳೆ. ಟ್ರೈನಲ್ಲಿ 2 ಸಲ ಆಯಿತು, ಇವಾಗ ಬಂದು ಮತ್ತೆ ಇನ್ನೊಂದು ಸರಿ. ಬೇಡ ಅಂತ ಒಂದು ತಟ್ಟೆ ಫುಲ್ ತಿಂದುಬಿಟ್ಲು ಪಲಾವು. ತಿನ್ನೋದ್ರಲ್ಲಿ ನಂಬರ್ 1 ಅವಳು. ಹಾಯ್ ಮಾಡ್ತಾವಳೆ, ತಿಂತಾವಳೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಕ್ಕ, ಆಮೇಲೆ ಇದು ಇವರು ನಮ್ಮ ಅಕ್ಕನ ಫ್ರೆಂಡು. ಆದ್ಮೇಲೆ
ಇದು ನಮ್ಮ ಅತ್ತೆ ನೋಡಿ, ಇದು ನಮ್ಮ ಅತ್ತೆ, ಇದು ನಮ್ಮ ಅಕ್ಕ, ಇದು ನಮ್ಮ ಮಾಮ ನೋಡಿ, ಇದು ಇನ್ನೊಂದು ಅಕ್ಕ ನೋಡಿ, ಇನ್ನೊಂದು ಟುಮ್ಮಿ ಇದ್ದಾರೆ, ಇಲ್ಲಿ ನಮ್ಮ ಅಪ್ಪ, ನಮ್ಮ ಅಮ್ಮ, ಮಾಮ ಇದ್ದಾರೆ ನೋಡಿ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಮಾಮ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ನೋಡಿ. ನೋಡಿ ನಮ್ಮ ತಾತ ಎಲ್ಲ ಇದ್ದಾರೆ, ಎಲ್ಲಾರು ಇದು ನೋಡಿ ಫ್ರೆಂಡ್ಸ್. ಇದು ಹೆಗ್ಗೆನಳ್ಳಿಗೆ ಬಂದಿದ್ದೀವಿ ಇವತ್ತು ನಾವು. ಇದು ನಮ್ಮ ತಾತನ ಮನೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲೇ ನಮ್ಮ ಅಪ್ಪಾಜಿ ಕೂಡ ಕೂತಿದ್ದಾರೆ. ಇಷ್ಟೊತ್ತು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ನಮ್ಮ ಅಚ್ಚ ಮಾತಾಡೋಂತ ಅವನಿಗೆ ಕೊಟ್ಬಿಟ್ಟಿದ್ದೆ ಲಾಗ್ ಮಾಡೋಕ್ಕೆ. ಎಲ್ಲ ಅವನೇ ಲಾಗ್ ಮಾಡ್ಕೊಂಡು ವಾಯ್ಸ್ ಕೊಟ್ಕೊಂಡು ಬಂದ. ಚೆನ್ನಾಗಿ ಮಾತಾಡಿದ್ದಾನೆ ಅಂತ ಅವನ ವಾಯ್ಸ್ ಏನು ನಾನು ಡಿಲೀಟ್ ಮಾಡಿಲ್ಲ, ಅವನದೇ ವಾಯ್ಸ್ ಕೊಟ್ಬಿಟ್ಟೆ. ಹಂಗೆ ನಮ್ಮ ಊರ ದೇವರು ಶ್ರೀ ಗುರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಬಂದು ಇಲ್ಲಿಂದಾನೇ ದೇವಸ್ಥಾನಗಳ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ಊರ ದೇವರಿಗೆ ಫಸ್ಟ್ ಬಂದಿದ್ದೀವಿ. ನಮ್ಮ ಅಚ್ಚನೇ ಎಲ್ಲ ದೇವಸ್ಥಾನಗಳ ನೋಡ್ಕೊಂಡು ಬಂದ, ಒಂದು ರೌಂಡ್ ಹಾಕ್ಕೊಂಡು ಸುತ್ತಲೂ. ದೇವಸ್ಥಾನ ಬೀಗ ಹಾಕಿದೆ, ಕೀ ತಗೊಂಬರಕ್ಕೆ ಹೋಗಿದ್ದೆ ನಾನು. ಅಷ್ಟೊತ್ತು ವೆಯ್ಟ್ ಮಾಡ್ತಾಯಿದ್ದಾರೆ ಎಲ್ಲ ಇಲ್ಲೇ ಕೂತ್ಕೊಂಡು. ನೋಡಿ ನಮ್ಮ ವೈಫ್ ಕೂತಾರೆ, ನಮ್ಮ ಮಗಳ ಫ್ರೆಂಡ್ ಕೂಡ ಕೂತಾರೆ, ನೋಡ್ತಾ ಇದ್ದಾರೆ. ಕೀ ತಂದುಕೊಟ್ಟೆ. ಫೈನಲಿ ನಮ್ಮ ಅಚ್ಚನೇ ಕೀ ನಾನೇ ತೆಗಿತೀನಿಂದ, ಓಕೆ ತೆಗಿಯಪ್ಪ ಅಂತ ಅವನ ಕೈಗೆ ಕೊಟ್ಟೆ. ಎಂಟ್ರೆನ್ಸ್ ಡೋರ್ ತೆಗೆದು ಒಳಗಡೆ ಹೋದು. ಮತ್ತು ಒಳಗಡೆ ಇನ್ನೊಂದು ಕೂಡ ಡೋರ್ ಲಾಕ್ ಆಗಿತ್ತು, ಅದನ್ನು ಅವನೇ ಓಪನ್ ಮಾಡ್ದ. ಒಳಗಡೆ ಹೋಗಿ ಪೂಜಾರಿ ಯಾರು ಇಲ್ಲದೆ ಇರೋ ಕಾರಣ ನಾನೇ ಪೂಜೆ ಮಾಡಿದೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ಹೊರಟಿದ್ದು ನಾವು ಜಯಶಿಪುರದ ಶ್ರೀ ಕರಿಯಮ್ಮನವರ ದೇವಸ್ಥಾನಕ್ಕೆ. ತುಂಬ ದಿನ ಆಗಿದ್ದರಿಂದ ಜಾತ್ರೆ ಕೂಡ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಎಲ್ಲ ದೇವರುಗಳಿಗೆ ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನೋಡಿ ಫ್ರೆಂಡ್ಸ್, ಕರಿಯಮ್ಮನವರು ತುಂಬ ಪವರ್ಫುಲ್ ದೇವರು. ಏನೇ ಅಂದ್ಕೊಂಡ್ರು ಸಕ್ಸಸ್ ಆಗುತ್ತೆ ಜೀವನದಲ್ಲಿ, ನಿಮ್ಮ ಕನಸುಗಳೆಲ್ಲ ಈಡೇರ್ತವೆ. ಇಲ್ಲಿ ಎಲ್ಲ ದೇವರ ಆಶೀರ್ವಾದ ತಗೊಂಡು ಪೂಜೆ ಎಲ್ಲ ಆಯಿತು. ನಂತರ ಹೊರಟಿದ್ದು ನಮ್ಮ ಮನೆ ದೇವರು ಶ್ರೀ ಬಿಳಿಕಲ್ ಲಕ್ಷ್ಮೀ ರಂಗನಾಥ ಸ್ವಾಮಿ ಅವರ ದರ್ಶನ ಮಾಡಲಿಕ್ಕೆ. ನೋಡಿ ಇದೇ ಮಹಾದ್ವಾರ ರಂಗನಾಥ ಸ್ವಾಮಿ ಅವ್ರದ್ದು. ಅದು ಎದುರುಗಡೆ ಇರ್ತಕ್ಕಂಥದ್ದೇ ಶ್ರೀ ವಿಷ್ಣುಮೂರ್ತಿ ಅವರದು. ತುಂಬ ದೊಡ್ಡದಾಗಿದೆ ಮಹಾದ್ವಾರ. ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ. ಇವಾಗ ಬಿಳಿಕಲ್ ಲಕ್ಷ್ಮೀ ರಂಗನಾಥ ಸ್ವಾಮಿಯವರು ಕೂಡ ದರ್ಶನ ಮಾಡಿಕೊಂಡು ಬರೋಣ. ಫೈನಲಿ ಒಳಗಡೆ ಎಂಟ್ರಿ ಆದು. ಇವತ್ತು ಪೌರ್ಣಮಿ, ನಾಳೆ ಪೌರ್ಣಮಿ ಇರೋದ್ರಿಂದ ಹೂವಿನ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇವತ್ತು ನೋಡೋಕ್ಕೆ. ಹೂವಿನ ಅಲಂಕಾರದಲ್ಲಿ ಶ್ರೀ ಬಿಳಿಕಲ್ ರಂಗಪ್ಪನವರನ್ನು ನೋಡಿ ಫ್ರೆಂಡ್ಸ್. ಒಳಗಡೆ ಹೋಗೋಕ್ಕಾಗಿಲ್ಲ, ಫುಲ್ಲು ಹೂವಿನ ಅಲಂಕಾರ ಇತ್ತು. ಹಾಗೆ ಆಚೆಯಲ್ಲೇ ನಿಂತ್ಕೊಂಡು ಇಲ್ಲಿಂದನೇ ಸ್ವಾಮಿಯವರ ದರ್ಶನ ಮಾಡ್ಕೊಂಡು, ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇದ್ದರು, ಅವರು ದರ್ಶನ ಮಾಡಿದು. ಹಾಗೆ ಕೆಂಚರಾಯವರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕೊಂಬಂತ ಹೊರಟು ಹೋಗೋದು. ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಪೂಜೆ ಎಲ್ಲ ಆಯಿತು. ಫೈನಲಿ ಹೊರಗಡೆ ಬಂದು ಹೊರಟು ಮತ್ತೆ ಇನ್ನೊಂದು ದೇವಸ್ಥಾನ ಅಂದರೆ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟು ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಶ್ರೀ ಮಾಡಾಳು ಗೌರಮ್ಮನವರ ದೇವಸ್ಥಾನ. ಇದು ಸ್ವರ್ಣಗೌರಿ ದೇವಸ್ಥಾನ ಅಂತಲೇ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಜಸ್ಟ್ ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಈಗ ಅಲ್ಲಿಗೆ ಕೂಡ ಹೊರಟು ಅಲ್ಲಿ ಹೋಗಿ ತಾಯಿ ಅಮ್ಮನವರ ದರ್ಶನ ಕೂಡ ಮಾಡೋದು, ಆಶೀರ್ವಾದ ತಗೊಂಡು ಎಲ್ಲರೂ ಎಲ್ಲ ಅಡ್ಡು ಬಿದ್ದು ನಮಸ್ಕಾರ ಮಾಡ್ತಾವ್ರೆ. ಅಲ್ಲೇ ಪ್ರಸಾದ ಕೂಡ ಇತ್ತು ದೇವಸ್ಥಾನದಲ್ಲಿ. ಎಲ್ಲರೂ ಕೂತ್ಕೊಂಡು ಅಲ್ಲೇ ಊಟ ಕೂಡ ಮಾಡೋದು. ತುಂಬ ಚೆನ್ನಾಗಿತ್ತು. ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ. ನಮ್ಮ ಕಡೆ ಎಲ್ಲೇ ಬಂದರೂ ದೇವಸ್ಥಾನಗಳಲ್ಲಿ ಪ್ರಸಾದ ಇದ್ದೇ ಇರುತ್ತೆ.
ಅದು ನಾವು 2-2:30 ಗಂಟೆಗೆ ಬಂದಿದ್ದರಿಂದ ಊಟ ಸಿಕ್ತು ನಮಗೂ ಕೂಡ. 3 ಗಂಟೆಗೆ ಕ್ಲೋಸ್ ಆಗುತ್ತೆ. ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಹೊಟ್ಟೆ ತುಂಬ. ಬೆಳಿಗ್ಗೆ ತಿಂದಿದ್ದು ತಿಂಡಿ. ಫೈನಲಿ ಊಟ ಮಾಡ್ಕೊಂಡು ಲಾಸ್ಟ್ ಬಂದಿದ್ದು ನಾವು ಕಡೂರ್ ಹತ್ರ ಇರ್ತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇದು ಕೂಡ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ದೇವಸ್ಥಾನ. ನಾವು ಏನೇ ಅಂದ್ಕೊಂಡ್ರೂ ಇಲ್ಲಿ ನೆರವೇರುತ್ತೆ ಫ್ರೆಂಡ್ಸ್. ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಒಂದ್ಸಲಿ ಬಂದು ಇಲ್ಲಿ ವಿಸಿಟ್ ಕೊಟ್ಟೋಗಿ ಹರಕೆ ಹೊತ್ಕೊಂಡು ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ. ನಾವು ಯೂಟ್ಯೂಬ್ ಚಾನಲಲ್ಲಿ ನೋಡಿದಾಗ ಈ ದೇವಸ್ಥಾನ ಕೂಡ ತುಂಬ ಫೇಮಸ್ ಅಂತ ಹೇಳಿದರು. ಹಂಗಾಗಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ನಮ್ಮ ವೈಫು 3 ಟೈಮ್ ಬಂದಿದ್ದಾರೆ. ಸರಿ ಫ್ಯಾಮಿಲಿ ಸಮೇತ ಕೂಡ ಎಲ್ಲ ಬಂದಿದ್ದೀವಿ. ಎಲ್ಲ ಇಳಿದು ಬರ್ತಾ ಇದ್ದಾರೆ ಒಬ್ಬೊಬ್ಬರೇನೆ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಸ್ನೇಹಿತರೆ. ಇಲ್ಲಿ ಹಳ್ಳ ಇಳಿದು ಹತ್ತಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ರೋಡ್ ಏನಿಲ್ಲ. ಹಳ್ಳ ಇಳಿದು ಹತ್ತಬೇಕಾದ್ರೆ ನಮಗೆ ವಿಸಿಟ್ ಕೊಡೋಕ್ಕೆ 3 ಜನ ಕಾಯ್ಕೊಂಡಿದ್ರು. ಇವರೇ ಅವರು ಕರೀತಾ ಇದ್ದಾರೆ ಬನ್ನಿ ಬನ್ನಿ ಅಂತ. ನೋಡಿ ಸ್ನೇಹಿತರೆ, ನಾವು ಬರೋದು ನೋಡಿ ದಾರಿ ಕೂಡ ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಎಷ್ಟು ಗಾಡಿ ಇಲ್ಲಿ ಬರಲ್ಲ, ಒಂದು 100 ಮೀಟ್ರ್ ಆಗುತ್ತೆ. ನಡ್ಕೊಂಡು ಬರಬೇಕು ಅಲ್ಲಿ ವೆಹಿಕಲ್ಸ್ ನಿಲ್ಲಿಸಿ. ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ವೆದರು. ನಾವು ಆಲ್ಮೋಸ್ಟ್ 4 o'clock ಆಗಿದ್ದರಿಂದ ಜನ ತುಂಬ ಕಡಿಮೆ ಆಗಿದ್ರು ಆಲ್ರೆಡಿ. ಎಲ್ಲ ಬಂದು ಹೋಗಿದ್ದರು. ನೋಡಿ ಇವರೇ ಆ ಸ್ವಾಮಿಗಳು ತಲೆಗೆ ಪೇಟ ಕಟ್ಟಿದಾರಲ್ಲ, ಈ ದೇವಸ್ಥಾನದ ಸಂಸ್ಥಾಪಕರು. ಏನೇ ಕಷ್ಟ ಇದ್ದರೂ ಇಲ್ಲಿ ಬನ್ನಿ ಒನ್ ಟೈಮು, ಎಲ್ಲ ಕಷ್ಟ ಈಡೇರುತ್ತೆ. ನೋಡಿ ಇದೇ ಆ ದುರ್ಗಾ ಪರಮೇಶ್ವರಿ. ಎಲ್ಲ ದೇವ್ರ ಹತ್ರ ಬೇಡ್ಕೊಂಬಿಡಿ. ಒಂದ್ಸರಿ ಹಂಗೆ ಬಂದು ಆಶೀರ್ವಾದ ಕೂಡ ತಗೊಂಡೋಗಿ. ಫೈನಲಿ ದರ್ಶನ ಕೂಡ ಆಯಿತು. ಸ್ವಾಮಿಗಳ ಹತ್ರ ಒಂದು ಫೋಟೋ ಕೂಡ ತೆಗೆಸ್ಕೊಂಡು. ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ನಾಳೆ ಜಾತ್ರೆಯಲ್ಲಿ ಸಿಗೋಣ. ಓಕೆ ಬಾಯ್ ಫ್ರೆಂಡ್ಸ್, ಸಿ ಯು ಟುಮಾರೋ.